ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಕೊರಿಯರ್ ಬಂದಿದೆ ನೋಡಿ, ಕೊಟ್ಟಿಯೂರಿಂದ, ಕೇರಳ ಕೊಟ್ಟಿಯೂರಿಂದ ಕೊರಿಯರ್ ಬಂದಿದೆ. ಕೆಲವೊಂದು ಫ್ರೂಟ್ಸ್ ಪ್ಲಾಂಟ್ಸು ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಡಬಲ್ ಪ್ಯಾಕ್ ಮಾಡಿದ್ದಾರೆ, ಸೇಫಾಗಿ ಬಂದಿದ್ದು ಸೇರಿದೆ. ಯಾವ ಗಿಡಗಳು ಹಾಳಾಗಿಲ್ಲ, ಬಟ್ ಒಂದು ಅಂದರೆ ಅದು ನುಗ್ಗೆ ಗಿಡ, ಅದೇನು ಮಾಡೋಕ್ಕಲ್ಲ, ಕಷ್ಟ ಇದೆ. ಅದೊಂದು ಮುರಿದೋಗಿದೆ ಅಷ್ಟೇ, ಬೇರೆ ಎಲ್ಲ ಗಿಡಗಳು ಚೆನ್ನಾಗಿದೆ. ನೋಡಿ, ಇದು ಮೆಣಸಿನ ಗಿಡ, ಕಾಳು ಮೆಣಸು ಬರುತ್ತಲ್ವ, ಅದ್ರದ್ದು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಇದು ಸೇಫಾಗಿದೆ. ಎಲೆ ಎಲ್ಲ ಚೆನ್ನಾಗೇ ಇದೆ. ಇದೊಂದು ಗಿಡ, ಇದರಲ್ಲಿ ಒಟ್ಟು ಈ ನರ್ಸರಿನಲ್ಲಿ 4 ಗಿಡ ಬುಕ್ ಮಾಡಿದ್ದೆ ನೋಡಿ. ಇದು ಅವಕಾಡ ಗಿಡ ಮತ್ತು ಸುರಾನ ಚೆರಿ, ಇದು ರೆಡ್ ಕಲರ್ ಸುರಾನ ಚೆರಿ, ಅವಕಾಡ, ಇದು ಎಲ್ಲ ಚೆನ್ನಾಗಿದೆ. ಈ ಪ್ಲ್ಯಾಂಟು ಕೂಡ ಸ್ವಲ್ಪ ದೊಡ್ಡದೇ ಇದೆ, ಚೆನ್ನಾಗೇ ಇದೆ. ಇದೆಲ್ಲ ಸೇಫಾಗಿದೆ ನೋಡಿ. ಇದೆಲ್ಲ ಫ್ರೆಶ್ಶಾಗೇ ಇದೆ, ಎಲೆ ಎಲ್ಲ ತುಂಬ ಫ್ರೆಶ್ ಆಗಿದೆ. ಬಟ್ ಒಂದು ನುಗ್ಗೆ ಗಿಡ ಅದು ಮಾತ್ರ, ಅದು ಕಷ್ಟ ಇದೆ, ಅದು ತುಂಬ ಸೆನ್ಸಿಟಿವ್ ಅಲ್ವಾ, ಅದೊಂದು ಮುರಿದೋಗಿದೆ ಅಷ್ಟೆ. ಬಟ್ ಬೇರಿದೆಯಲ್ವಾ, ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೆಡ್ತೀನಿ. ಬಟ್ ನನಗೇನೋ ಬರುತ್ತೆ ಅನಿಸುತ್ತೆ, ಬೇರಿರೋದ್ರಿಂದ ಬರುತ್ತೆ ಚೆನ್ನಾಗಿ ಅಂತ ಅನಿಸುತ್ತೆ. ನೋಡೋಣ, ನೆಕ್ಸ್ಟು ಅದು ಬಂತಾ ಇಲ್ವಾ ಅಂತ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ನೋಡಿ, ಫುಲ್ ಅರ್ಧ ಕಟ್ಟಾಗಿ ಹೋಗಿದೆ, ಚಿಗುರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇದು ನೋಡಿ, ಕಾಳು ಮೆಣಸು, ಇದು ಚೆನ್ನಾಗಿದೆ. ಇದು ನುಗ್ಗೆ ಸೊಪ್ಪಿಂದೆಲ್ಲ ಬಾಕ್ಸೆಲ್ಲ ಉದ್ರೋಗಿದೆ. ಇದಿಷ್ಟು 4 ಗಿಡಗಳು ನಾನು ಒಂದು ನರ್ಸರಿನಲ್ಲಿ ಕೇರಳದಿಂದ, ಕೊಟ್ಟಿಯೂರು ಕೇರಳದಿಂದ ಬುಕ್ ಮಾಡಿದ್ದು. ಚೆನ್ನಾಗಿ ಸೇಫಾಗಿ ಬಂದು ಸೇರಿದೆ ನೋಡಿ. ಇದೆರಡೂ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಇದು ಅಷ್ಟೇ ನೋಡಿ, ನುಗ್ಗೆ ಗಿಡ ಒಂದೇ ಮುರಿದೋಗಿದ್ದು. ಬಟ್ ನೋಡಿ, ಇದು ನೆಟ್ಟಿದ್ದೀನಿ. ಇದು ಚಿಗುರುತ್ತೆ ಅಂತ ನನಗಂತೂ ಅನಿಸುತ್ತೆ. ಬಟ್ ನೋಡೋಣ, ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ, ಚಿಗುರುತ್ತಾ ಏನು ಅಂತ ಅಂದ್ಬಿಟ್ಟು. ಓಕೆ, ಇವತ್ತು ನನ್ನ ಬರ್ಡೇ ದಿನ ನಾನು ಎಷ್ಟು ಗಿಡಗಳು ನೆಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಬಟ್ ಕೊರಿಯರ್ ಮುಂಚೆನೇ ಬಂದಿದೆ, ನಾನು ನೆಟ್ಟಿದ್ದಿಲ್ಲ. ನನ್ನ ಬರ್ಡೇ ಆಲ್ರೆಡಿ ಆಗೋಗಿದೆ. ನಾನು ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ಸ್ಟೋರೇಜ್ ಎಲ್ಲ ತುಂಬ ಆಗಿರೋದ್ರಿಂದ ನಾನು ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ನಾನು ಮೀಶೋಯಿಂದ ತರಿಸಿದ್ದು. ಇದೆಲ್ಲ ಹಾಗೆ ಇಟ್ಟಿದ್ದೆ, ಪಾಟೆಲ್ಲ ರೆಡಿ ಮಾಡಬೇಕಿತ್ತಲ್ವ, ಹಾಗಾಗಿ ಇದೆಲ್ಲ ಹಾಗೆ ಇಟ್ಟಿದ್ದೆ. ಮಣ್ಣು ಪಾಟು ರೆಡಿ ಮಾಡ್ಕೋಬೇಕಲ್ವ. ಸೊ ಇದು ನೋಡಿ, ಏಲಕ್ಕಿ ಗಿಡ, ಇದು ತುಂಬ ಫ್ರೆಶ್ ಆಗಿ ಬಂದಿದೆ. ಇದು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಖುಷಿ ಆಯಿತು ಈ ಗಿಡ ನೋಡಿ. ಇದು ನೋಡಿ, ಇದು ದುಂಡು ಮಲ್ಲಿಗೆ, ದಪ್ಪು ಮಲ್ಲಿಗೆ ಬರುತ್ತಲ್ವ, ರೋಸ್ ಥರ, ಅದು ಇದೊಂದು ಒಣಗೋಗಿದೆ, ಫುಲ್ಲು ಒಣಗೋಗಿದೆ. ಬಟ್ ನೆಡ್ತೀನಿ, ನೋಡೋಣ ಅದು ಚಿಗುರುತ್ತಾ ಹೇಗೆ ಅಂತ ಅಂದ್ಬಿಟ್ಟು. ನೋಡಿ, ಇದು ಫುಲ್ಲು ಒಣಗೋಗಿದೆ, ಒಂದು ಎಲೆನೂ ಇಲ್ಲ, ಫುಲ್ ಕಡ್ಡಿ ಥರ ಇದೆ, ಒಣಗೋಗಿದೆ. ನೋಡೋಣ, ನೆಡ್ತೀನಿ. ನನಗೇನೋ ಚಿಗುರ್ಬೋದೇನೋ ಅಂತ ಅನಿಸುತ್ತೆ, ನೋಡೋಣ. ಇದೆರಡು ಗಿಡ. ನೆಕ್ಸ್ಟ್ ಗಿಡ ನಾನು, ಇದು ನೋಡಿ, ಇದು ಆವಾಗಲೇ ತೋರಿಸಿದ್ದು ಸುರಾನ ಚೆರಿ ರೆಡ್ಡು. ಇದು ಮೀಶೋಯಿಂದ ತರಿಸಿದೆ. ಸುರಾನ ಚೆರಿ ಬ್ಲ್ಯಾಕ್ ಕಲರ್, ಇದು ಬ್ಲ್ಯಾಕ್ ಕಲರು, ಆವಾಗಲೇ ತೋರಿಸಿದ್ದು ರೆಡ್ ಕಲರ್. ನೋಡಿ, ಏಲಕ್ಕಿ ಎಷ್ಟು ಫ್ರೆಶ್ ಆಗಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಪ್ಲ್ಯಾಂಟ್. ಇಷ್ಟು ಗಿಡಗಳನ್ನ ನೆಡ್ತೀನಿ. ಇದು ಚಿಗುರುತ್ತೆ ಅಂತ ಅನಿಸುತ್ತೆ, ನೋಡೋಣ. ಎಲ್ಲೆಲ್ಲ ಒಣಗೋಗಿದೆ, ಬಟ್ ಕಡ್ಡಿ ಇರೋದ್ರಿಂದ ಚಿಗುರಬಹುದು. ಇದು ನೋಡಿ, ಇದು ತುಂಬ ಚಿಕ್ಕದೇನೆ ಗಿಡ, ಬಟ್ ಫ್ರೆಶ್ ಆಗಿದೆ. ಇದು ಚೆನ್ನಾಗಿದೆ. ಇದೆರಡು ತುಂಬ ಚೆನ್ನಾಗಿದೆ. ಒಂದು ಗಿಡ ಮಾತ್ರ ಹೋಗಿ ಏನು ಮಾಡೋಕ್ಕಲ್ಲ, ಒಂದೊಂದು ಗಿಡ ಹೋಗುತ್ತೆ. ಇದು ನೋಡಿ, ಇದು ಮೀಶೋಯಿಂದನೇ ತರಿಸಿದ್ದು. ಇದು ಸಪೋಟ, ಲಾಂಗ್ ಸಪೋಟ ಬರುತ್ತಲ್ಲ, ಆ ಗಿಡ.
ನೋಡಿ ಇಲ್ಲಿ ನೆಡ್ತಾ ಇದ್ದೀನಿ ನನ್ನ ಬರ್ಡೇ ಮೆಮೊರಿಗೋಸ್ಕರ. ಇದು ತುಂಬ ಚೆನ್ನಾಗಿದೆ ಗಿಡ. ಇದು ಆಲ್ರೆಡಿ ತುಂಬ ದಿನ ಆಗಿತ್ತು, ಹಾಗೆ ಇಟ್ಟಿದ್ದೆ, ಪಾಟ್ಗಳು ರೆಡಿ ಮಾಡಬೇಕಿತ್ತು, ಸೊ ಹಂಗಾಗಿ. ಈ ದಾಸವಾಳನೂ ಮುಂಚೆನೇ ಬಂದಿತ್ತು, ಇದು ಮೀಶೋಯಿಂದ ತರಿಸಿದ್ದು. ಇದು ಇವಾಗ ನೆಡ್ತಾ ಇದ್ದೀನಿ ನಮ್ಮ ಬರ್ಡೇ ದಿನ. ಅದೊಂದು ದಾಸವಾಳ, ಇದು ಅವಕಾಡ, ಗಿಡ, ಇದು ನೆಡ್ತಾ ಇದ್ದೀನಿ ನೋಡಿ. ಇದು ಒಂದು ಗಿಡ ಹಾಗೆ ಇಟ್ಟಿದೆ, ಇದು ಕೂಡ ಮೀಶೋಯಿಂದನೇ ತರಿಸಿದ್ದು. ಅದು ಫ್ಲವರ್ ಪ್ಲ್ಯಾಂಟು ನೋಡಿ. ಇದು ದಾಸವಾಳ, ಏಲಕ್ಕಿ, ಅವಕಾಡ, ಇದೊಂದು ಹಡೇನಿಯಮ್ ಫ್ಲವರ್ ಬರುತ್ತಲ್ವ ಅದು, ಆ ಗಿಡ ಅದೊಂದು. ಮತ್ತು ಇದು ಸುರಾನ ಚೆರಿ, ಇದು ಬ್ಲ್ಯಾಕು. ಇನ್ನೊಂದು ಇದೆ, ಅದು ಇವಾಗ ನೆಟ್ಟಿಲ್ಲ, ಅದು ಹಾಗೆ ಇಟ್ಟಿದ್ದೀನಿ. ಪಾಟ್ಗಳು ಮತ್ತೆ ಇನ್ನೂ ಎಷ್ಟೊಂದು ಬೇಕು, ಸೊ ಹಂಗಾಗಿ ಇವಾಗ ಎಷ್ಟು ರೆಡಿ ಮಾಡಿದ್ದೀನಿ ಅಷ್ಟು. ನೋಡಿ ಅವಕಾಡ ಚೆನ್ನಾಗೈತೆ, ಅದು ಹಾಗೆ ಇಟ್ಟಿದ್ನಲ್ಲ, ಎಲೆ ಎಲ್ಲ ಹೋಗಿದೆ ನೋಡಿ. ಇಷ್ಟು ಗಿಡಗಳು. ಇದೆಲ್ಲ ದೊಡ್ಡದಾದಮೇಲೆ ನನ್ನ ಮೆಮೊರಿ ಇರುತ್ತಲ್ವ, ನಾನು ಬರ್ಡೇ ದಿನ ನೆಟ್ಟಿದ್ದಂತ, ಸೊ ಹಂಗಾಗಿ ನಂಗೆ ತುಂಬ ಖುಷಿ ಬರ್ಡೇ ದಿನ ನೆಡೋದಕ್ಕೆ. ಇದು ನೋಡಿ, ಇದು ಮೀಶೋಯಿಂದನೇ ಪಾರ್ಸೆಲ್ ಬಂದಿದ್ದು. ಹಾಯ್ ಮುದ್ದು, ಹಾಯ್. ಇದು ಮೀಶೋಯಿಂದನೇ ಪಾರ್ಸೆಲ್ ಬಂದಿದ್ದು. 6 o'clock ಈವ್ನಿಂಗ್, ನಮ್ಮ ಬರ್ಡೇ ದಿನ 6 o'clock ಬಂತು. ತುಂಬ ಖುಷಿ ಆಯಿತು. ಜಡೆ ಪ್ಲ್ಯಾಂಟು ಬರ್ಡೇ ದಿನವೇ ಬಂತಲ್ಲ ಕೊರಿಯರು ಅಂತ ತುಂಬ ಖುಷಿ ಆಯಿತು. ಈವ್ನಿಂಗ್ ಇದನ್ನು ಮನೆ ಹತ್ರನೇ ನೆಟ್ಬಿಟ್ಟು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು ನಮ್ಮ ಬರ್ಡೇ ದಿನ ಸೆಲೆಬ್ರೇಟ್ ಮಾಡಿದ್ದು. ಥ್ಯಾಂಕ್ ಯು.